ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ 2025ರ ದಸರಾ ಚಲನಚಿತ್ರೋತ್ಸವಕ್ಕೆ ನಿಮ್ಮ ಸಿನಿಮಾವನ್ನು ಹೇಗೆ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸುವ ಬಗೆಯನ್ನು ತಿಳಿಸಿಕೊಡುತ್ತೇನೆ. ಮೊದಲು ನಿಮ್ಮಿಷ್ಟದ ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಿ, ನಂತರ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ URL ಅನ್ನು ಕಾಪಿ ಮಾಡಿಕೊಂಡು ಬ್ರೌಸರ್ನ ಅಡ್ರೆಸ್ ಬಾರ್ನಲ್ಲಿ ಪೇಸ್ಟ್ ಮಾಡಿ ಎಂಟರ್ ಮಾಡಿ. ಈಗ ಫಿಲಂ ಫೆಸ್ಟಿವಲ್ನ ಅರ್ಜಿ ಸಲ್ಲಿಕೆಯ ಪೇಜ್ ಓಪನ್ ಆಗುತ್ತದೆ. ಈ ದಸರಾ ಫಿಲಂ ಫೆಸ್ಟಿವಲ್ 2025 ಸೆಪ್ಟೆಂಬರ್ 14ರಿಂದ ಸೆಪ್ಟೆಂಬರ್ 20ರವರೆಗೆ ನಡೆಯಲಿದೆ. ದಸರಾ ಫಿಲಂ ಫೆಸ್ಟಿವಲ್ ಸಮಿತಿಯಿಂದ ಆಯ್ಕೆಗೊಂಡ ಸಿನಿಮಾಗಳು: ಐಯೋನಿಕ್ಸ್ ಮಾಲ್ ಆಫ್ ಮೈಸೂರು ಇಲ್ಲಿ ಪ್ರದರ್ಶನಗೊಳ್ಳುತ್ತವೆ. ಅರ್ಜಿ ಸಲ್ಲಿಸುವ ಮೊದಲು ಈ ಸಮಿತಿಯಿಂದ ನಿರ್ಧಾರಿತವಾದ ಷರತ್ತುಗಳು ಮತ್ತು ನಿಬಂಧನೆಗಳನ್ನು ಚಾಚೂ ತಪ್ಪದೇ ಪಾಲಿಸಬೇಕು. ಅದರಲ್ಲಿ ಮೊದಲನೇ ಷರತ್ತು, ನಿಮ್ಮ ಚಿತ್ರವು ದಿನಾಂಕ 1-10-2024ರಿಂದ 25-8-2025ರ ಅವಧಿಯೊಳಗೆ ನಿರ್ಮಾಣ ಅಂದರೆ ಸೆನ್ಸರ್ ಆಗಿರಬೇಕು. ಎರಡನೇ ಷರತ್ತು, ಸಿನಿಮಾವನ್ನು ವಿಮೆಯೋ ಎಂಬ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ ಅದರ ಲಿಂಕ್ ಅನ್ನು ಈ ಅರ್ಜಿಯಲ್ಲಿ ಹಾಕಬೇಕು. ಮೂರನೆಯ ಷರತ್ತು, ಯಾವುದೇ ಭಾಷೆಯ ಸಿನಿಮಾವಾದರೂ ಅರ್ಜಿ ಸಲ್ಲಿಸಬಹುದು. ನಾಲ್ಕನೇ ಷರತ್ತು, ಸಮಿತಿಯು ನಿಮ್ಮ ಸಿನಿಮಾ ಫೆಸ್ಟಿವಲ್ಗೆ ಆಯ್ಕೆಯಾಗಿದೆ ಎಂದು ಖಚಿತಪಡಿಸಿದ ಮೇಲೆ DCP ಫಾರ್ಮೆಟ್ನಲ್ಲಿ ಸಿನಿಮಾವನ್ನು ಪೆನ್ಡ್ರೈವ್ ಅಥವಾ ಹಾರ್ಡ್ ಡ್ರೈವ್ಗೆ ಹಾಕಿ ಸಮಿತಿಗೆ ಸಲ್ಲಿಸಬೇಕು. ಐದನೇ ಷರತ್ತು, ಸಿನಿಮಾಗೆ ಉಪಶೀರ್ಷಿಕೆ ಅಂದರೆ ಸಬ್ಟೈಟಲ್ ಇಂಗ್ಲಿಷ್ ಭಾಷೆಯಲ್ಲಿ ಕಡ್ಡಾಯವಾಗಿ ಇರಬೇಕು. ಮತ್ತು ಕೊನೆಯದಾಗಿ, ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಡದ ಸಿನಿಮಾ ಅರ್ಜಿಯನ್ನು ತಿರಸ್ಕರಿಸುವ ಸಂಪೂರ್ಣ ಅಧಿಕಾರ ಫಿಲಂ ಫೆಸ್ಟಿವಲ್ ಸಮಿತಿಗೆ ಇರುತ್ತದೆ. ಈಗ ಅರ್ಜಿ ತುಂಬುವುದು ಹೇಗೆಂದು ತಿಳಿಯೋಣ. ಮೊದಲಿಗೆ ಇಲ್ಲಿ ನಿಮ್ಮ ಇಮೇಲ್ ಐಡಿಯನ್ನು ನಮೂದಿಸಿ. ಇಲ್ಲಿ ನಿಮ್ಮ ಚಲನಚಿತ್ರದ ಹೆಸರನ್ನು ನಮೂದಿಸಿ. ನಂತರ ಆ ಸಿನಿಮಾ ನಿರ್ದೇಶಕರ ಹೆಸರನ್ನು ಇಲ್ಲಿ ನಮೂದಿಸಿ. ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿ. ಈ ಕಾಲಂನಲ್ಲಿ ನಿಮ್ಮ ಚಿತ್ರ ಸೆನ್ಸರ್ ಆದ ಇಸವಿಯನ್ನು ಹಾಕಿ. ಇಲ್ಲಿ ನಿಮ್ಮ ಚಿತ್ರದ ಭಾಷೆಯನ್ನು ಟೈಪ್ ಮಾಡಿ. ಇಲ್ಲಿ ನಿಮ್ಮ ಸಿನಿಮಾ ಎಷ್ಟು ಅವಧಿಯದ್ದಾಗಿದೆ ಎಂಬ ಮಾಹಿತಿ ನಮೂದಿಸಿ. ನಂತರ ಇಲ್ಲಿ ನಿಮ್ಮ ಸಿನಿಮಾದ ಕಥಾ ಸಾರಾಂಶವನ್ನು 2-3 ವಾಕ್ಯಗಳಲ್ಲಿ ಟೈಪ್ ಮಾಡಿ. ಇಲ್ಲಿ ನಾನು ಮೊದಲೇ ಸಿದ್ಧಪಡಿಸಿ ಇಟ್ಟುಕೊಂಡಿರುವುದನ್ನು ಕಾಪಿ ಪೇಸ್ಟ್ ಮಾಡುತ್ತಿದ್ದೇನೆ. ನಂತರ ಇಲ್ಲಿ ಅದೇ ಕಥಾ ಸಾರಾಂಶವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಹಾಕಿ. ಇಲ್ಲಿ ನಿಮ್ಮ ಸಿನಿಮಾ ನಿರ್ದೇಶಕರ ಬಗ್ಗೆ 1-2 ವಾಕ್ಯಗಳಲ್ಲಿ ಬರೆಯಿರಿ. ಅಂದರೆ ಅವರ ಸಿನಿಮಾ ಹಿನ್ನೆಲೆ, ಅವರು ನಿರ್ದೇಶನ ಮಾಡಿರುವ ಸಿನಿಮಾಗಳು ಮತ್ತು ಸಾಧನೆಗಳನ್ನು ಒಳಗೊಂಡಿರುವ ಮಾಹಿತಿ ಇರಲಿ. ಇಲ್ಲಿ ನಿಮ್ಮ ಸಿನಿಮಾ ನಿರ್ಮಾಪಕರ ಹೆಸರು ನಮೂದಿಸಿ. ಇಲ್ಲಿ ನಿಮ್ಮ ಸಿನಿಮಾ ಕತೆ ರಚಿಸಿದವರ ಹೆಸರನ್ನು ಹಾಕಿ. ಇಲ್ಲಿ ನಿಮ್ಮ ಸಿನಿಮಾ ಛಾಯಾಗ್ರಾಹಕರ ಹೆಸರು ಹಾಕಿ.
ಇಲ್ಲಿ ನಿಮ್ಮ ಸಿನಿಮಾ ಸಂಕಲನಕಾರರ ಹೆಸರು ನಮೂದಿಸಿ. ಇಲ್ಲಿ ನಿಮ್ಮ ಸಿನಿಮಾ ಸಂಗೀತ ನಿರ್ದೇಶಕರ ಹೆಸರು ನಮೂದಿಸಿ. ಇಲ್ಲಿ ಆ ಚಿತ್ರದಲ್ಲಿನ ಕಲಾವಿದರ ಹೆಸರುಗಳನ್ನು ನಮೂದಿಸಿ. ಇಲ್ಲಿ ನಿಮ್ಮ ಸಿನಿಮಾ ಪೋಸ್ಟರ್ ಅಪ್ಲೋಡ್ ಮಾಡಿ. ಈ ಫೈಲ್ 10 MB ಒಳಗೆ ಇರಬೇಕು. ಇಲ್ಲಿ ನಿಮ್ಮ ಸಿನಿಮಾ ಇಮೇಜ್ ಅಂದರೆ 2ನೇ ಪೋಸ್ಟರ್ ಅಪ್ಲೋಡ್ ಮಾಡಿ. ನಂತರ ಇಲ್ಲಿ ನಿಮ್ಮ ಸೆನ್ಸರ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ. ಇಲ್ಲಿ ಅಪ್ಲೋಡ್ ಮಾಡುವ ಫೈಲ್ಸ್ಗಳು 10 MB ಒಳಗೆ ಇರಬೇಕು. ಈ ಕಾಲಂನಲ್ಲಿ ಮೂವಿ ಅಪ್ಲೋಡ್ ಆಗಿರುವ ಲಿಂಕ್ ಹಾಕಿ. ಅದರ ಪಾಸ್ವರ್ಡ್ ಇಲ್ಲಿ ಹಾಕಿ. ನಂತರ ಒಮ್ಮೆ ಕೂಲಂಕುಷವಾಗಿ ಅರ್ಜಿಯನ್ನು ಪರಿಶೀಲಿಸಿ ನಮೂದಿಸಿರುವ ಮಾಹಿತಿಗಳು ಸರಿಯಾಗಿವೆ ಎಂದು ಖಾತ್ರಿಯಾದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಯಶಸ್ವಿಯಾಗಿ ಅರ್ಜಿ ಸಲ್ಲಿಕೆಯಾಗಿರುವ ಬಗ್ಗೆ ತಿಳಿಸಲಾಗುತ್ತದೆ. ಇದನ್ನು ಸ್ಕ್ರೀನ್ ಶಾಟ್ ತೆಗೆದು ಇಟ್ಟುಕೊಳ್ಳಿ. ನೀವು ನೀಡಿರುವ ಈ ಮೇಲ್ ಐಡಿಗೂ ಸಹ ಅರ್ಜಿ ಸಲ್ಲಿಕೆಯ ಮಾಹಿತಿ ಬರುತ್ತದೆ. ಇದರ ನಂತರ ನಿಮ್ಮ ಅರ್ಜಿಯು ಆಯ್ಕೆ ಸಮಿತಿಯಲ್ಲಿ ಪರಿಶೀಲನೆಗೊಂಡು ನಿಮ್ಮ ಸಿನಿಮಾ ಆಯ್ಕೆಯಾಗಿದ್ದರೆ ನಿಮಗೆ ತಿಳಿಸಲಾಗುತ್ತದೆ. ಆಯ್ಕೆಯಾದರೆ ಮೊದಲೇ ತಿಳಿಸಿದಂತೆ ನಿಮ್ಮ ಉಪಶೀರ್ಷಿಕೆ ಇರುವ ಸಿನಿಮಾವನ್ನು DCP ಫಾರ್ಮೆಟ್ನಲ್ಲಿ ಸಮಿತಿಗೆ ಸಲ್ಲಿಸಿ. ನಿಮ್ಮ ಸಿನಿಮಾ ದಸರಾ ಫಿಲಂ ಫೆಸ್ಟಿವಲ್ಗೆ ಆಯ್ಕೆಯಾಗಲೆಂದು ಆಶಿಸುತ್ತೇವೆ. ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.